ಹಾಯ್ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಪವಿಲಾಗ್ಸ್. ನಾನಿವತ್ತು ತುಂಬಾ ರುಚಿಕರವಾದ ಒಣಮೀನು ಸಾರು ಮಾಡ್ತಾ ಇದ್ದೇನೆ. ಇದೇ ಥರ ಮಾಡಿ ಸಖತ್ ಟೇಸ್ಟ್ ಆಗಿರುತ್ತೆ. ಒಣಮೀನು ತುಂಬ ರುಚಿ ಮತ್ತು ಪರಿಮಳವನ್ನು ಹೊಂದಿರುವುದಲ್ಲದೆ ಈ ಮೀನಿನಲ್ಲಿ ಸಾಕಷ್ಟು ಪೌಷ್ಟಿಕಾಂಶಗಳಿದೆ. ಇದನ್ನು ಯಾರೂ ತಿಳ್ಕೊಂಡಿರೋದಿಲ್ಲ. ಈ ರೆಸಿಪಿ ಮಾಡ್ತಾ ಮಾಡ್ತಾ ನಿಮಗೆ ಇದರ ಯೂಸಸ್ ಎಲ್ಲ ಹೇಳ್ತಾ ಹೋಗ್ತೀನಿ. ಯಾರು ಸ್ಕಿಪ್ ಮಾಡದೆ ವಿಡಿಯೋನ ಫುಲ್ಲಾಗಿ ನೋಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ. ಇವಾಗ ಈ ರುಚಿಕರವಾದ ಮೀನು ಸಾರು ಹೇಗೆ ಮಾಡೋದಂತ ನೋಡೋಣ ಬನ್ನಿ. ನಾನಿಲ್ಲಿ ಬಂಗುಡೆ ಒಣಮೀನನ್ನು ತಗೊಂಡಿದ್ದೀನಿ. ನೀವು ಯಾವುದೇ ಒಣಮೀನನ್ನು ತಗೊಂಡು ಇದೇ ಥರ ಮಾಡಬಹುದು. ತುಂಬಾ ಟೇಸ್ಟ್ ಆಗಿರುತ್ತೆ. ನೋಡಿ, ಫ್ರೆಶ್ ಆಗಿರೋ ಬಂಗುಡೆ ಮೀನು. ಮೊದಲಿಗೆ ಇದನ್ನು ಯಾವ ಥರ ಕ್ಲೀನ್ ಮಾಡೋದಂದು ನೋಡ್ಕೊಳ್ಳೋಣ. ಇದರ ತಲೆಯ ಭಾಗವನ್ನು ಪೂರ್ತಿಯಾಗಿ ತೆಗಿಬೇಕು. ಆನಂತರ ಬಾಲವನ್ನು ಕಟ್ ಮಾಡಬೇಕು. ಆನಂತರ ಸೈಡಲ್ಲಿರುವ ಎಲ್ಲ ಪಾರ್ಟನ್ನು ತೆಗಿಬೇಕು. ಆನಂತರ ಕಿವಿರೆಲ್ಲ ತೆಗಿಬೇಕು. ಇದೇ ರೀತಿ ಎಲ್ಲ ಮೀನನ್ನು ಕ್ಲೀನ್ ಮಾಡ್ಕೊಳ್ಳೋಣ. 100 ಗ್ರಾಮ್ ಒಣಮೀನು ಸುಮಾರು 80% ಪ್ರೋಟೀನ್ ಮತ್ತು 300 ಕ್ಯಾಲರಿಯನ್ನು ಹೊಂದಿದೆ. ಇದು ಡಯಟ್ ಎಲ್ಲ ಮಾಡೋರು ಇದನ್ನು ತಮ್ಮ ಆಹಾರದಲ್ಲಿ ಸೇರಿಸ್ಕೊಳ್ಬೋದು. ಯಾಕಂದರೆ ಇದು ಕೊಲೆಸ್ಟ್ರಾಲ್ ಕೂಡ ಕಡಿಮೆ ಇದೆ ಮತ್ತು ಸಾಕಷ್ಟು ಪ್ರೋಟೀನನ್ನು ಹೊಂದಿದೆ. ನೋಡಿ, ಇವಾಗ ಎಲ್ಲ ಮೀನನ್ನು ಕ್ಲೀನ್ ಮಾಡಿ ಆಗಿದೆ. ಇದನ್ನೀಗ ಒಂದು ಒಳ್ಳೆ ನೀರಿನಲ್ಲಿ ನೆನೆಯಲಿಕ್ಕೆ ಹಾಕಿಡಬೇಕು. ಯಾಕಂದರೆ ಇದರಲ್ಲಿ ತುಂಬಾ ಉಪ್ಪಿನಂಶ ಇದೆ. ಆಮೇಲೆ ಇದರ ಸಿಪ್ಪೆ ಕೂಡ ತೆಗಿಬೇಕು. ಹಾಗಾಗಿ ನಾನಿಲ್ಲಿ ಹುಳಿಯ ಬದಲಾಗಿ ಅಮಟೆಕಾಯಿನ ತಗೊಂಡಿದ್ದೀನಿ. ಇದು ತುಂಬಾ ಟೇಸ್ಟ್ ಕೊಡುತ್ತೆ ಒಣ ಮೀನಿಗೆ. ಸೊ ಹಾಗಾಗಿ ಆನಂತರ ಒಂದು ದೊಡ್ಡ ಭಾಗ ತೆಂಗಿನಕಾಯಿನ ಪೂರ್ತಿಯಾಗಿ ಹಾಕಿದ್ದೀನಿ. ಆನಂತರ ಒಂದು ಸಣ್ಣ ಈರುಳ್ಳಿ, ಒಂದು 4 ಬೆಳ್ಳುಳ್ಳಿ, ಸ್ವಲ್ಪ ಅರಶಿನ ಹುಡಿಯನ್ನು ಹಾಕ್ತಾ ಇದ್ದೀನಿ. ಇವಾಗ ಇದಕ್ಕೆ ಬೇಕಾಗಿರುವ ಮಸಾಲೆಗಳನ್ನು ಹುರಿದುಕೊಳ್ಳೋಣ. ಗ್ಯಾಸ್ ಆನ್ ಮಾಡಿ ಒಂದು ಫ್ರೈ ಪ್ಯಾನ್ ಇಟ್ಟು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿ ಒಂದು 3 ಸ್ಪೂನಷ್ಟು ಕೊತ್ತಂಬರಿ ಬೀಜ, ಆನಂತರ ಸ್ವಲ್ಪ ಕರಿಬೇವು ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಇದು ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಅರ್ಧ ಸ್ಪೂನಷ್ಟು ಜೀರಿಗೆಯನ್ನು ಹಾಕ್ಕೊಳ್ಳಿ. ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿ. ಇದಕ್ಕೆ ಹೆಚ್ಚೇನು ನಾನು ಮಸಾಲೆ ಹಾಕ್ತಾಯಿಲ್ಲ, ಸಿಂಪಲಾಗಿ ಮಾಡ್ತಾ ಇದ್ದೇನೆ. ನೋಡಿ, ಒಂದು 1/4 ಸ್ಪೂನಷ್ಟು ಓಂಕಾಳು ಹಾಕ್ತಾ ಇದ್ದೇನೆ. ಎಲ್ಲವನ್ನು ಚೆನ್ನಾಗಿ ಫ್ರೈ ಮಾಡಿ. ಇಷ್ಟೇ ಮಸಾಲ. ಇವಾಗ ಇದನ್ನು ತೆಂಗಿನಕಾಯಿ ಜೊತೆ ಸೇರಿಸ್ಕೊಳ್ಳೋಣ. ತುಂಬಾ ರುಚಿಯಾಗಿರುತ್ತೆ. ಆಮೇಲೆ ನಾನಿಲ್ಲಿ 15 ಬ್ಯಾಡಗಿ ಮೆಣಸಿನಕಾಯಿ ತಗೊಂಡಿದ್ದೀನಿ. ನೀವು ಖಾರಕ್ಕೆ ಎಷ್ಟು ಬೇಕು ನೋಡಿಕೊಂಡು ಹಾಕ್ಕೊಳ್ಳಿ. ಇದನ್ನು ಆಲ್ರೆಡಿ ನಾನು ಫ್ರೈ ಮಾಡಿದ್ದೇನೆ. ಹಾಗಾಗಿ ಎಲ್ಲವನ್ನು ಒಟ್ಟಿಗೆ ಸೇರಿಸಿ ಮಿಕ್ಸಿ ಜಾರಿಗೆ ಎಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ. ಎಲ್ಲವನ್ನು ಹಾಕ್ಕೊಂಡು ನಂತರ ಇದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಇವಾಗ ಗ್ರೈಂಡ್ ಮಾಡಿದ ಮಸಾಲ ರೆಡಿಯಾಗಿದೆ. ಆಮೇಲೆ ಒಂದು ಟೊಮೆಟೊ ಮತ್ತು ನಾನು ಒಂದು ಬಟಾಟೆಯನ್ನು ತಗೊಂಡಿದ್ದೀನಿ. ಇವೆಲ್ಲವನ್ನು ನೀಟಾಗಿ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಒಂದು ಸಣ್ಣ ಈರುಳ್ಳಿ ಕೂಡ ತಗೊಂಡಿದ್ದೀನಿ. ಇವಾಗ ನೀರಲ್ಲಿ ನೆನೆ ಹಾಕಿದ ಮೀನನ್ನು ನಾವು ಕ್ಲೀನ್ ಮಾಡ್ಕೊಳ್ಳೋಣ. ಇದರ ಮೇಲೆ ಒಂದು ಸಿಪ್ಪೆ ಇರುತ್ತೆ, ಅದನ್ನು ತಕ್ಕೋಬೇಕು. ಇದು ನೆನೆ ಹಾಕಿದ ಕಾರಣ ನೀಟಾಗಿ ಇದರ ಸಿಪ್ಪೆ ಬರುತ್ತೆ. ಕೆಲವರು ಇದೆಲ್ಲ ಸಿಪ್ಪೆ ತೆಗಿಯೋಲ್ಲ, ತೆಗೆದ್ರೆ ಒಳ್ಳೆಯದು, ತುಂಬ ರುಚಿಯಾಗುತ್ತೆ. ಆಮೇಲೆ ತಿನ್ನುವಾಗ ತುಂಬಾ ಚೆನ್ನಾಗಾಗುತ್ತೆ. 2 ಬದಿಯಲ್ಲಿರುವ ಸಿಪ್ಪೆಯನ್ನು ನೀಟಾಗಿ ತೆಗೆದು ಆಮೇಲೆ ಇದನ್ನು ಚೆನ್ನಾಗಿ ತೊಳ್ಕೊಬೇಕು. ಎಲ್ಲವನ್ನು ಇದೇ ರೀತಿ ಮಾಡಿ. ಒಣಮೀನಿನಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಗಳಿವೆ. ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡ್ತದೆ ಮತ್ತು ಹೆಚ್ಚಿನ ಪ್ರೋಟೀನನ್ನು ಕೂಡ ಹೊಂದಿದೆ. ಇದರಲ್ಲಿರುವ ಸೋಡಿಯಂ ನರಗಳು ಮತ್ತು ಸ್ನಾಯುಗಳು ಸರಿಯಾಗಿ ಕಾರ್ಯನಿರ್ವಹಿಸುವಂತೆ ಸಹಾಯ ಮಾಡ್ತದೆ. ನೋಡಿ, ಇದನ್ನು ಇದೇ ಥರ ನೀರಲ್ಲಿ ಚೆನ್ನಾಗಿ ತೊಳ್ಕೊಬೇಕು. ಈ ಒಣಮೀನಲ್ಲಿ ರಂಜಕ ಕೂಡ ಇದೆ. ಇದು ಮೂಳೆ, ಹಲ್ಲು ಮತ್ತು DNA RNA ರಚನೆಯಲ್ಲಿ ಪ್ರಮುಖ ಪಾತ್ರ ವಹಿಸ್ತದೆ. ಇವಾಗ ನೋಡಿ, ಎಲ್ಲ ಮೀನನ್ನು ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಇವಾಗ ಗ್ಯಾಸ್ ಆನ್ ಮಾಡಿ ಒಂದು ಪ್ಯಾನ್ನ ಇಟ್ಟು ಅದಕ್ಕೆ ಸ್ವಲ್ಪ ಆಯಿಲನ್ನು ಹಾಕಿ, ಆಯಿಲ್ ಬಿಸಿ ಆದಮೇಲೆ ಈರುಳ್ಳಿಯನ್ನು ಹಾಕ್ಕೋಬೇಕು. ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ. ಆನಂತರ ಟೊಮೆಟೊ ಹಣ್ಣನ್ನು ಹಾಕ್ಕೊಳ್ಳಿ. ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿ. ನಂತರ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೋಬೇಕು. ಅರ್ಧ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಳ್ತಿದ್ದೇನೆ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ನಂತರ ಇದು ಕಟ್ ಮಾಡಿಟ್ಟಿರುವ ಪೊಟ್ಯಾಟೊವನ್ನು ಹಾಕ್ಕೊಳ್ಳಿ. ನೀವು ಪೊಟ್ಯಾಟೊ ಎಷ್ಟು ಬೇಕಾದರೂ ಹಾಕ್ಕೋಬೋದು. ನಾನಿಲ್ಲಿ ಒಂದನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಅರಶಿನವನ್ನು ಹಾಕ್ಕೊಳ್ಳಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ನಂತರ ಒಂದು ಲಿಡ್ ಕ್ಲೋಸ್ ಮಾಡಿಟ್ಟು ಒಂದು 2-3 ಮಿನಿಟ್ಸ್ ಹಾಗೆ ಬಿಡಿ.
ಇವಾಗ 2-3 ಮಿನಿಟ್ಸ್ ಆಗಿದೆ. ಒಂದು 50% ಪೊಟ್ಯಾಟೊ ಬೆಂದಿದೆ. ಇದಕ್ಕೆ ಇನ್ನೂ ಸ್ವಲ್ಪ ಬೇಯಬೇಕಲ್ಲ, ಹಾಗಾಗಿ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ಬೇಯಲು ಬಿಡಿ. ಒಂದು ಮುಚ್ಚಳವನ್ನು ಮುಚ್ಚಿ ಇನ್ನೊಂದು 2-3 ನಿಮಿಷ ಬಿಡೋಣ. ಇವಾಗ ನೋಡಿ ಪೊಟ್ಯಾಟೊ ಚೆನ್ನಾಗಿ ಬೆಂದಿದೆ. ನಾವಿವಾಗ ಗ್ರೈಂಡ್ ಮಾಡಿಟ್ಟಿರುವ ಮಸಾಲವನ್ನು ಆ್ಯಡ್ ಮಾಡ್ಕೊಳ್ಳೋಣ. ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕಿ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ. ಎಷ್ಟು ಕನ್ಸಿಸ್ಟೆನ್ಸಿ ಬೇಕಂತ ನೋಡ್ಕೊಳ್ಳಿ. ಇದು ತೀರ ತೆಳು ಕೂಡ ಆಗಬಾರ್ದು, ತುಂಬ ದಪ್ಪ ಕೂಡ ಇರಬಾರ್ದು. ಇಲ್ಲಿ ಸ್ವಲ್ಪ ದಪ್ಪ ಇತ್ತು, ನಾನು ನೀರನ್ನು ಆ್ಯಡ್ ಮಾಡ್ಕೊಂಡಿದ್ದೇನೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಉಪ್ಪನ್ನು ಹಾಕ್ಕೋಬೇಕು. ನಾನಿಲ್ಲಿ ಕಲ್ಲುಪ್ಪನ್ನು ಹಾಕ್ತಾಯಿದ್ದೀನಿ. ಉಪ್ಪನ್ನು ನೋಡಿಕೊಂಡು ಹಾಕ್ಕೊಳ್ಳಿ, ಮೀನಲ್ಲಿ ಕೂಡ ಉಪ್ಪಿರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ನಾವು ಜಜ್ಜಿಟ್ಟಿರುವ ಅಮಟೆಕಾಯಿ ಹಾಕ್ಕೊಳ್ತಿದ್ದೇನೆ. ನೀವು ಅಮಟೆಕಾಯಿ ಇಲ್ಲಾಂದರೆ ಹುಣಸೆ ಹುಳಿ ಕೂಡ ಹಾಕ್ಕೋಬೋದು. ಇದನ್ನು ಹೀಗೆ ಕುದಿಲಿಕ್ಕೆ ಬಿಡೋಣ. ನಾನು ಮುಚ್ಚದೆ ಕುದಿಲಿಕ್ಕೆ ಬಿಟ್ಟಿದ್ದೀನಿ, ಯಾಕಂದರೆ ಇದು ಸ್ವಲ್ಪ ಥಿಕ್ನೆಸ್ ಬರಲಿ ಅಂತ. ಇವಾಗ ಕ್ಲೀನ್ ಮಾಡಿಟ್ಟಿರುವ ಎಲ್ಲ ಮೀನನ್ನು ಹಾಕ್ಕೊಳ್ಳೋಣ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ಇದು ಬೇಗನೆ ಬೆಂದುಬಿಡುತ್ತೆ. ಇವಾಗ ಒಂದು ಮುಚ್ಚಳವನ್ನು ಮುಚ್ಚಿ ಬೇಯಲು ಬಿಡೋಣ. ಈಗ ಒಂದು 4-5 ಮಿನಿಟ್ಸಲ್ಲಿ ಬೆಂದುಬಿಡುತ್ತೆ. ನೋಡಿ ಚೆನ್ನಾಗಿ ಕುದೀತಾ ಇದೆ. ಮೀನು ಕೂಡ ಚೆನ್ನಾಗಿ ಬೆಂದಿದೆ. ರುಚಿಯಾದ ಒಣಮೀನು ಸಾರು ರೆಡಿಯಾಗಿದೆ. ತುಂಬಾ ಟೇಸ್ಟಾಗಿರುತ್ತೆ. ನೋಡಿ ಅಮಟೆಕಾಯಿ ಕೂಡ ತುಂಬಾ ರುಚಿ ಕೊಡುತ್ತೆ. ಇದೇ ಥರ ನೀವು ಕೂಡ ಮಾಡಿ ಟೇಸ್ಟ್ ಹೇಗೆ ಬಂತು ಅಂತ ತಿಳಿಸಿ. ಇದರ ಸ್ಮೆಲ್ ಅಂತೂ ಅದ್ಭುತವಾಗಿದೆ. ನನಗಂತೂ ಒಣಮೀನು ಸಾರು ಅಂದರೆ ತುಂಬಾ ಇಷ್ಟ. ಇದು ಅನ್ನದ ಜೊತೆ ರೊಟ್ಟಿ ಜೊತೆ ಒಳ್ಳೆ ಕಾಂಬಿನೇಷನ್. ಮತ್ತು ಇದಕ್ಕೆ ಪೊಟ್ಯಾಟೊ ಹಾಕಿದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಕೂಡ ಇದೇ ರೀತಿ ಮಾಡಿ ನೋಡಿ. ಊಟ ಮಾಡಲಿಕ್ಕಂತೂ ಸಖತ್ ಟೇಸ್ಟ್ ಆಗಿರುತ್ತೆ. ತುಂಬಾ ಪೌಷ್ಟಿಕಾಂಶ ಇರುವ ಈ ಒಣಮೀನನ್ನು ಅವಾಗವಾಗ ಮಾಡ್ತಾ ಸೇವಿಸ್ತಾ ಇರಿ, ತುಂಬಾ ಒಳ್ಳೆಯದು. ಈ ರುಚಿಯಾದ ಒಣಮೀನು ಸಾರು ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇಂತಹ ಒಳ್ಳೊಳ್ಳೆಯ ಆರೋಗ್ಯಕರ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್, ಟೇಕ್ ಕೇರ್ ಆಲ್, ಬಾಯ್.